ಹಳೆ ವರ್ಷ 2025ಕ್ಕೆ ಬುಧವಾರ ರಾತ್ರಿ ವಿದಾಯ ಹೇಳಿದ ಜಿಲ್ಲೆ ಜನರು 2026ನೇ ಹೊಸ ವರ್ಷವನ್ನು ಸಂಭ್ರಮ ಸಡಗರದಿಂದ ಬರಮಾಡಿಕೊಂಡರು. ಬೇಕರಿಗಳಲ್ಲಿ ಕೇಕ್ ಖರೀದಿ ಜೋರಾಗಿತ್ತು. ಹೊಸ ವರ್ಷದ ಸ್ವಾಗತ ಪಾರ್ಟಿಗೆ ಕೇಕ್ ಖರೀದಿ ಮಾಡುವವರ ಸಂಖ್ಯೆ ಹೆಚ್ಚಿತ್ತು. ಹೀಗಾಗಿ ಬೇಕರಿಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು, ಚಿಕ್ಕ ಮಕ್ಕಳು, ಯುವತಿಯರು ಸೇರಿದ್ದರು. ತರಹದ ಕೇಕ್ ಬೇಡಿಕೆ ಜಾಸ್ತಿ ಇತ್ತು. ಒಳ್ಳೇದಾಗಲಿ, ಸುಖ ಸಮೃದ್ಧಿ ಕೊಡಲಿ, ನಿಮ್ಮ ಯಶಸ್ಸು ಇವತ್ತಿಂದ ಇನ್ನೂ ಹೊಸದಕ್ಕೆ ಹೋಗಲಿ, ಒಳ್ಳೇದಾಗಲಿ ಅಂತ ಎಲ್ಲರಿಗೂ ಹಾರೈಸ್ತೇನೆ. ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಿದ್ದೀರಿ ಹೊಸ ವರ್ಷನ? ಯಾವ ರೀತಿ ಬರಮಾಡ್ಕೊತಿದ್ದೀರಿ? ಏನಿಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಯಾವ ರೀತಿ ಆಚರಣೆ ಮಾಡ್ಕೊಂಡಿದ್ದೀರಿ? ಏನಿಲ್ಲ ಸರ್, ಶಾಂತಿಯಿಂದ ನಾವೆಲ್ಲರೂ ಆಚರಣೆ ಮಾಡ್ಕೊಂಡಿದ್ವಿ. ಆನಂತರ ಈ ಪಟಾಕಿ ಹೊಡೆಯೋದು ಆಗಲಿ, ಕೇಕ್ ಸೆಲೆಬ್ರೇಷನ್ ಕಟ್ ಮಾಡೋದಾಗಲಿ, ಈ ಥರ ಹೊರಗಡೆ ಹೋಗಿ ನಾನ್ ವೆಜ್ ಅದು ಇದು ಮಾಡೋದು ಇದು ಯಾವುದು ಬೇಡ. ನಿಮ್ಮ ಮನೆಯೊಳಗೆ ಹೋಗಿ ನಿಮ್ಮ ಫ್ಯಾಮಿಲಿ ಜೊತೆ ಸೆಲೆಬ್ರೇಷನ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆ ಚೆನ್ನಾಗಿರ್ರಿ. ಆಮೇಲೆ ಕೆಟ್ಟದ್ದು ಈ ಥರದ್ದೆಲ್ಲ ಮಾಡೋದು, ಪಟಾಕಿ ಹೊಡೆಯೋದು ಬೇಡ. ಎಲ್ಲರೂ ಚೆನ್ನಾಗಿರೋಣ ಅಂತೇಳಿ ನಾನು ಬಯಸ್ತೀನಿ. ಇನ್ನೊಂದು ಸೆಕೆಂಡ್ ಹೊಸ ವರ್ಷದ ಆಚರಣೆಗೆಂದು ಶಿಗ್ಗಾಂವಿ ಪಟ್ಟಣದ ಜನರು ಹಲವು ದಿನಗಳಿಂದ ತಯಾರಿ ನಡೆಸಿದ್ದರು. ಮನೆಗಳು, ಹೋಟೆಲ್, ಅಂಗಡಿಗಳು, ಸಾರ್ವಜನಿಕ ಪ್ರದೇಶ ಹಾಗೂ ಇತರೆ ಕಡೆಗಳಲ್ಲಿ ಪಾರ್ಟಿ ಆಯೋಜಿಸಲಾಗಿತ್ತು. ಬುಧವಾರ ರಾತ್ರಿ 12 ಗಂಟೆ ಸುಮಾರಿಗೆ ಪಟ್ಟಣದ ಹಲವು ವೃತ್ತಗಳಲ್ಲಿ ಸೇರಿದ್ದರು ಜನರು. ಹೊಸ ವರ್ಷಕ್ಕೆ ಸ್ವಾಗತ ಎಂಬ ಘೋಷಣೆ ಕೂಗಿ ಹೊಸ ವರ್ಷವನ್ನು ಸ್ವಾಗತಿಸಿದರು. 2026ನೇ ಹೊಸ ವರ್ಷಕ್ಕೆ ಸ್ವಾಗತ ಎಂಬ ಬರವುಳ್ಳ ಕೇಕ್ ಕತ್ತರಿಸಿದರು. ಈಗ ಹೊಸ ವರ್ಷ ಆಚರಣೆ ಮಾಡಕ್ಕೆ ಹೇಗೆ ಹೆಂಗೆ ಜಮಾ ಮಾಡಿದ್ರಿ ಅಂತ ಏನು ಹೆಂಗೆ ಮನ್ಯಾಗ ಕೇಳಿದ್ರು? ಹಾಂ, ಕೇಕ್ ಒಳ್ಳೆ ರೆಸ್ಪಾನ್ಸ್ ಆಗ್ತಾರೆ. ಮೊದಲಿಂದ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಆಚರಣೆ ಕಾಂಪಿಟೇಷನ್ ತಂದೆ ಐತಿ, ನಾರ್ಮಲ್ ಆಗಿ ಐತಿ. ಆದರೆ ನಾಳೆ ಗೌರ್ಮೆಂಟ್ ಹಾಲಿಡೇ ಇದ್ದಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾವ್ಯಾವ ರೀತಿ ಕೇಕ್ಗಳಿದಾವೆ? ಯಾವ ರೀತಿ ಮಾಡಿದ್ರು? ನಮ್ಮ ಕಡೆ ರೆಡ್ ವೆಲ್ವೆಟ್, ಬಟರ್ ಸ್ಕಾಚ್, ವೆನಿಲಾ, ಮ್ಯಾಂಗೋ, ಪೈನಾಪಲ್, ಬ್ಲ್ಯಾಕ್ ಫಾರೆಸ್ಟ್. ಪರಸ್ಪರ ಸಿಹಿ ವಿತರಿಸಿ ಹೊಸ ವರ್ಷದ ಶುಭಾಶಯ ವಿನಿಮಯ ಮಾಡಿಕೊಂಡರು. ಕೆಲವರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಹೊಸ ವರ್ಷದ ಸಂಭ್ರಮದ ಪಾರ್ಟಿಗಳಲ್ಲಿ ಯುವ ಜನತೆ, ಸ್ನೇಹಿತರು, ಆಪ್ತರು, ಕುಟುಂಬಸ್ಥರು, ಸಂಬಂಧಿಕರು ಪಾಲ್ಗೊಂಡಿದ್ದರು. ಒಟ್ಟಿಗೆ ಮಾಡಿ ಹೊಸ ವರ್ಷವನ್ನು ಸ್ವಾಗತಿಸಿದರು. ಹೋಟೆಲ್ ಹಾಗೂ ಡಾಬಾಗಳಲ್ಲಿ ಸಾಮೂಹಿಕ ಪಾರ್ಟಿಗಳನ್ನು ಆಯೋಜಿಸಲಾಗಿತ್ತು. ಸುರೇಶ್ ಅಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾಂವಿ.